ಮೆಲ್ಲ 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 ಮೆಲ್ಲ. ಫುಲ್ ಬಾಕಿ ಆಯಿತು ಒಣ್ಣವರ ಗಾಡಿ. ಬರಲಿ ಬರಲಿ ಬರಲಿ, ಕಮಾನ್ ಕಮಾನ್ ಕಮಾನ್, ಗೋ ಗೋ ಗೋ, ಬುಡರ್ಚಿ ಫೋರ್ಡ್ ಫೋರ್ಡ್ ಫೋರ್ಪುಂಡು. ಅಲ್ಲಿ ಕೆಸರಲ್ಲಿ ಹೇಳುವುದೇ ಇಲ್ಲ, ಯಾವ ಗಾಡಿ ಬರಲಿಲ್ಲ ಅಲ್ಲಿ. ಇಲ್ಲಿ ಕೂತ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಗುಡ್ ಮಾರ್ನಿಂಗ್ ಎವ್ರಿವನ್. ಬೆಳಗಿನ ಸಮಯ 10 ಗಂಟೆ ಆಗ್ತಾ ಬಂತು. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಈ ದಿನವನ್ನು ಈ ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ಒಂದು ಬಹಳ ಟಫೆಸ್ಟ್ ಆಫ್ ರೋಡ್. ತುಂಬ ಜನ ಅಲ್ಲಿ ಕನಸಿಟ್ಟುಕೊಂಡಿರ್ತಾರೆ ಹೋಗ್ಲಿಕ್ಕೆ ಅಂತೇಳಿ. ಅದು ಸಹ ಈಗ ಹೋಗೋದು ಇಂಪಾಸಿಬಲ್ ಅಂತ ಹೇಳ್ತಿದ್ದಾರೆ. ಟ್ರೈ ಮಾಡ್ತೇವೆ, ನಮ್ಗೆ ಎಷ್ಟಾಗ್ತದೆ ಅಷ್ಟು ಹೋಗ್ತೇವೆ. ದಿಡ್ಪೆ ಒಂದು 10 ಜನ ನಮ್ಮ ಟೀಮ್ ಮೆಂಬರ್ ರೆಡಿ ಆಗಿದ್ದಾರೆ, ಕಾಯ್ತಾ ಇದ್ದಾರೆ. ಹೋಗ್ತಾ ಇದ್ದೇನೆ, ನಾನು ಒಬ್ಬನೇ ಹೋಗೋದು. ನಮ್ಮ ಲೆಜೆಂಡರಿ ಬೈಕ್ ಮ್ಯಾಕ್ಸ್ 100 ಹೊರಡ್ತೇನೆ. ಎಸ್, ಜೈ ಶ್ರೀರಾಮ್. ಹೊರಟೆ ಒಂದು ಸ್ಯಾನಿಟೈಸ್ ತಗೊಳ್ಳುವ ಒಂಬೂರಿಗೆ. ಡೆಟ್ರೋಲ್ ತಗೊಂಡೆವು ಪ್ರಶಾಂತರಲ್ಲಿ. ನಮ್ಮ SI ಮೆಡಿಕಲ್ ಪ್ರವೀಣ್ರ ತಮ್ಮ ನೋಡಿ ಡೆಟಾಲ್ ಕೊಟ್ಟರು. ಸ್ಯಾನಿಟೈಸ್ ಬೇಡ, ಇದು ಒಳ್ಳೇದಂತ ಹೇಳಿದರು. ಅದೇ ಸ್ನೇಕ್ ಜಾಯ್ ಇದ್ದಾರೆ, ತುಂಬ ಖ್ಯಾತ ಉರಗ ತಜ್ಞರು ಅವರು. ಉರಗ ಪ್ರೇಮಿ, ಉರಗ ತಜ್ಞ, ರೆಸ್ಕ್ಯೂ ಮಾಡ್ತಾರೆ ತುಂಬ. ಇನ್ನೊಮ್ಮೆ ಅವ್ರದ್ದು ನಾನು ತೋರಿಸ್ತೇನೆ ವಿಡಿಯೋ. ಹಾಂ, ಬರ್ತೇನೆ. ಎಸ್ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅದೇ ರೀತಿ ರಮೇಶ್ರು ಇದ್ದಾರೆ. ಬನ್ನಿ ರಮೇಶ್ರೇ, ಆರಾಮಾತ? ಎಸ್, ಬರ್ಬಾ. ನಾನು ಸೂರ್ಯ ಆಗಿ ಹೋಗ್ತಾ ಇದ್ದೇನೆ, ಅಂದರೆ ಕೈಕಂಬದ ಹತ್ರ ನಿಲ್ತೇನೆ. ಮತ್ತು ನಮ್ಮ ಟೀಮ್ನವರೆಲ್ಲ ಬೆಳ್ತಂಗಡಿ ಲಾಯ್ಲ ಆಗಿ ಕೈಕಂಬಕ್ಕೆ ಬರ್ತಾರೆ. ನನಗೆ, ನಾನು ಉಜಿರೆಯಲ್ಲಿ ಇರೋದು, ನನಗೆ ನಿಯರೆಸ್ಟ್. ಅವರೆಲ್ಲ ಕೆಲವು ಲಾಯ್ಲದವರು ಮತ್ತು ಕಾಶಿ ಬೆಟ್ಟಿಂದ ಎಲ್ಲ ಬರ್ತಾರೆ. ಕೈಕಂಬದಲ್ಲಿ ನಾವು ಅಲ್ಲಿ ಜಾಯಿನ್ ಆಗ್ತೇವೆ. ನಾನು ಫಸ್ಟ್ ಹೊರಟೆ, ಯಾಕಂತೇಳಿ ನಮ್ಮ ಲೆಜೆಂಡರಿ ಬೈಕಲ್ಲಿ ಒಟ್ರಾಸಿ ಹೋಗ್ಲಿಕ್ಕೆ ಆಗೋದಿಲ್ಲ. ಇದರ ಮ್ಯಾಕ್ಸಿಮಮ್ ಸ್ಪೀಡೇ ಒಂದು 80 ಇರ್ಬೋದು. ಅದರ ಮೈಲೇಜ್ ಒಳ್ಳೆಯದುಂಟು. ಮತ್ತು ತುಂಬ ಟೈಮ್ ಆಯಿತು ರನ್ ಮಾಡದೆ. ಈಗ ಆಫ್ ರೋಡಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತದೆ ನೋಡುವ. ಎಲ್ಲರೂ ಆಫ್ ರೋಡಿಗೆ ಎಕ್ಸ್ಪಲ್ಸ್ ಬೇಕು, ಹಿಮಾಲಯನ್ ಬೇಕು, ಮತ್ತು ಪವರ್ಫುಲ್ ಗಾಡಿಗಳು ಬೇಕು ಅಂತೆಲ್ಲ ನಮ್ಮ ಯುವಕರು ಗ್ರಹಿಸ್ತಾರೆ. ನಾನು ಇವತ್ತೊಂದು ಸಿಂಪಲ್ ಬೈಕಲ್ಲಿ ಸಹ ಹೋಗ್ಲಿಕ್ಕೆ ಆಗ್ತದೆ. ನಿಮ್ಮಲ್ಲಿ ಯಾವುದುಂಟು? ಸ್ಪ್ಲೆಂಡರ್ ಆದರೆ ಸ್ಪ್ಲೆಂಡರ್, ಸಮುರಾಯ್ ಆದರೆ ಸಮುರಾಯ್, CT 100 CT 100. ಅದಕ್ಕೋಸ್ಕರ ನೀವು ಮನೆಯಲ್ಲಿ ಕಿರಿಕಿರಿ ಮಾಡಿ ದೊಡ್ಡ ಗಾಡಿ ಬೇಕು ಅಂತೆಲ್ಲ ಕೇಳಬೇಡಿ. ಯಾವ ಗಾಡಿಯಲ್ಲಿದ್ದರೂ ಸಹ ಅದೇ ನಿಮ್ಮ ಹಾಯಾಬೂಸ ಅಂತ ಗ್ರಹಿಸಿ. ನಾನು ಅದಕ್ಕೆ ಅದು ತೋರಿಸಲಿಕ್ಕೋಸ್ಕರ ಮ್ಯಾಕ್ಸ್ 100 ಹೋಗ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಸಣ್ಣ ಗಾಡಿಯಲ್ಲಿ ಸಹ ಹೋಗ್ಲಿಕ್ಕೆ ಆಗ್ತದೆ ಅಂಥೇಳಿ ನಿರೂಪಿಸಬೇಕು. ಅದಕ್ಕೆ ನಾನು ಈ ಗಾಡಿಯಲ್ಲಿ ಇವತ್ತು ಹೋಗೋದು. ನೋಡೋ ಹೇಗಾಗ್ತದೆ ಅಂಥೇಳಿ. ಫಸ್ಟ್ ಟೈಮ್ ನಾನು ಇದರಲ್ಲಿ ಟ್ರೈ ಮಾಡೋದು. ನಮ್ಮ ಟೀಮ್ನವರೆಲ್ಲ. ಎಂಥದ್ದು ಗಾಡಿ? ಸ್ಟಾರ್ಟ್ ಸರಿ ಆಯಿತಾ? ಬೇರೆ ಯಾರು ಇದ್ದಾರೆ? ಇಷ್ಟೇಯಾ? ಒಂದು ಕಡೆ ನಿಲ್ಲಿಸಿದ್ದೇವೆ. ಕಾಜೂರು ಬಂದೆವು. ಕಾಜೂರು ಆತ ಎಂದು ಕಾಜೂರು ಕೊಲ್ಲಿ 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 ಬಂದೆವು. ಇಲ್ಲಿಂದ ಎಷ್ಟು ದೂರ ಉಂಟು ಗೇಟಿಗೆ? ಹಾಂ, 5 ಕಿಲೋಮೀಟ್ರ್. ಕೊಲ್ಲಿ ಬ್ರಿಡ್ಜ್ ನೋಡ್ಬೋದು. ಒಟ್ಟಿಗೆ ಎಷ್ಟು ಜನ ಇದ್ದಾರೆ ವರುಣ್ರೆ? ಅಲ್ಲ, ಎಷ್ಟು ಜನ ಇದ್ದಾರೆ? ಮಿತ್ತು ಪೋಯರ್ಗೇನಾ ಬುಡಿಯಾರ್ಗೇನಲ್ಲ? ಕೊಲ್ಲಿ ಕಳೀತು. ದಿಡ್ಪೆಗೆ 1 ಕಿಲೋಮೀಟ್ರ್ ಉಂಟು ಇನ್ನು. ದಿಡ್ಪೆ ಹೋಗ್ತಾ ಇದ್ದೇವೆ. ತುಂಬ ಬೈಕರ್ಸ್ ಇದ್ದಾರೆ. ಎಷ್ಟು ಜನ ಅಂತ ನೋಡಬೇಕಿನ್ನು. ವರುಣ್ರ ಫ್ರೆಂಡ್ ಯಾರಲ್ಲಿ ಹೋಗಿದ್ದಾರಂತೆ. ದಿಡ್ಪೆ ತಲುಪಿದ್ವಿ. ಈಗ ಸಂಸ್ಥೆಗೆ ಹೋಗೋ ಒಂದು ರೂಟ್ ಉಂಟು. ಫುಲ್ ಆಫ್ ರೋಡ್ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ನಮ್ಮ ನಿಜವಾದ ರೈಡ್ ಸ್ಟಾರ್ಟ್ ಆಗ್ತದೆ.
ಫುಲ್ಲು ಮಿಸ್ಟ್ ಕವರ್ ಆಗಿದೆ ಮೇಲೆ, ಗಮನಿಸ್ಬೋದು. ಕಜಕ್ಕೆ ಅಂತ ಹೇಳುವ ಪ್ಲೇಸ್ ಇದು, ಕಜಕ್ಕೆ. ತುಂಬ ಜನ ಫಾಲ್ಸಿಗೆ ಹೋಗ್ತಾರೆ. ಇಲ್ಲಿ ಕಡಮಗುಂಡಿ ಫಾಲ್ಸ್ ಉಂಟು, ಇಲ್ಲಿಂದಲೇ ಹೋಗೋದು ಅದಕ್ಕೆ. ಕಡಮಗುಂಡಿ ಜಲಪಾತಕ್ಕೆ ದಾರಿ. ರೈಡ್ ಸ್ಟಾರ್ಟ್ ಆಯಿತು. ಸ್ವಾಮಿ ದೇವರೇ, ಫಸ್ಟ್ ಸ್ಟಾಪ್ ಪಾಸ್ ಆಯಿತು. ಮೋಹಿತ್ ಅವರು ಬರ್ತಿದ್ದಾರೆ. ಕಮನ್ ಮೋಹಿತ್, ಕಮನ್ ಕಮನ್, ಯು ಕ್ಯಾನ್ ಡೂ ಇಟ್, ಕಮನ್. ಹೇಗೆ ಟಫೆಸ್ಟ್ ಆಫ್ ರೋಡ್ ಅಂತೆ ಇದು. ಜೀಪ್ ಹೋಗಿ ದೊಡ್ಡ ದೊಡ್ಡ ಚಡಿ ಮಾಡಿ ಹಾಳಾಗಿದೆ. ಬೈಕರ್ಸ್ ಹೋದರೆ ಏನಾಗಲ್ಲ. ಜೀಪ್ ಅಂತ ಹೇಳಿದರೆ ಕೆಸರಲ್ಲಿ ಹೂತು ಹೋದರೆ ಡ್ರಿಫ್ಟ್ ಮಾಡ್ತಾರೆ, ಆಗಲೇ ಹಾಳಾಗೋದು. ಮಳೆ ಕೂಡ ಸ್ಟಾರ್ಟ್ ಆಯಿತು, ಹೋಗ್ತಲೇ ಇದ್ದೇವೆ. ಇಲ್ಲದೊಂದು ಕಡೆ ನಿಲ್ಲುವಣ ಅಂತ, ಅವರು ಕೂಡ ಬರಲಿ. ಸ್ಟ್ರೋಕ್ ಗಾಡಿಯಲ್ಲಿ ಹೋಗೋದೇ ಒಂದು ಖುಷಿ. ಸೌಂಡ್ ಬೇರೆ ಉಂಟು, ಸೌಂಡು, ಲೈಟಲ್ಲಿ ಹೊಗೆ, ಒಂಥರ ಪೆಟ್ರೋಲ್ನ ಪರಿಮಳ. ನಾನೊಂದು 10-15 ವರ್ಷದ ಹಿಂದೆ ರಾಯಲ್ ಎನ್ಫೀಲ್ಡ್ ಬುಲೆಟಲ್ಲಿ ಒಮ್ಮೆ ಇಳಿಸಿದ್ದು. ಅದರ ನಂತರ ಬರಲೇ ಇಲ್ಲ ನಾನು. ಆಗ JCB ಇದ್ದು ಸ್ವಲ್ಪ ಸಹ ವರ್ಕ್ ಆಗಿರಲಿಲ್ಲ, ಕಲ್ಲುಂಟು. ಅಂತೆ ಕಲ್ಲುಂಡ. ಕಲ್ಲಿದ್ರೆ ಬಾಕಿ ಆಗ್ತದೆ. ಹಬ್ಬ. ಮೋಹಿತ್ ಅವರು ಬಹಳ ಚಾಕಚಕ್ಯತೆಯಿಂದ ಹೋಗ್ತಿದ್ದಾರೆ. ಸೂಪರ್ ಸೂಪರ್ ಸೂಪರ್. ಮೆಲ್ಲ 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 ಮೆಲ್ಲ. ಗಾಡಿ ಅಡ್ಡ ಬಿತ್ತು. ಸ್ಟಾಪ್. ಗಾಡಿ ಅಡ್ಡ ಬಿತ್ತು. ಸ್ವಿಚ್ ಆಫ್ ಮಾಡಿ, ಸ್ವಿಚ್ ಆಫ್ ಮಾಡಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ವರುಣ್ ಅವರು ಫುಲ್ಲು ಕಂಟ್ರೋಲ್ ಮಾಡಿದರು, ಆದರೆ ಜಾರ್ತದೆ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ವೀಲಿ ಆಗ್ತಾ ಉಂಟು. ಸ್ಪ್ಲೆಂಡರ್ನವರು ವೀಲಿ ಮಾಡಿದರು. ಹಾಂ, ಮೋಹಿತ್ ಅವ್ರದ್ದು ವೀಲ್ ಕೂತಿದೆ.
ಅದು ಎತ್ತಿ ಹಿಡಿದು ಒಳ್ಳೇದ ಅಂತ, ಹಾಗೆ ಆಗಲಿಕ್ಕಿಲ್ಲ, ಹಾಗೆ ಆಗಲಿಕ್ಕಿಲ್ವ ಅಂತ, ಎತ್ತಿ ಹಿಡಿದು ಒಳ್ಳೇದಂತ. ಫುಲ್ ಬಾಕಿ ಆಯಿತು, ಒಣ್ಣವರ ಗಾಡಿ ಸ್ಲಿಪ್ ಆಗ್ತದೆ. ಕಮಾನ್ 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 ವರುಣ್ ಕಮಾನ್, ಡೂ ಇಟ್. ರ್ಯಾಲಿ ಎಡಿಷನ್ ಆಗ್ತಾ ಉಂಟು. ಹೇಗೆ ಶ್ರವಣ್ರೆ, ಹೇಗೆ ಈಗ ಆದರೆ 10% ಹೋಗಲಿಲ್ಲ, ಮೇಲೆ ಹೇಗೆ ಉಂಟು? ಹಾಂ ಚಪ್ಪಲ್ ಹೋಯ್ತು. ವರುಣ್ ಅಪ್ಪುಲಿ ಅವ್ರದ್ದು ಚಪ್ಪಲ್ ಹೋಯ್ತು, ಫುಲ್ ಕಟ್ಟ. ನೀವು ಶೂಸ್ ಹಾಕಬೇಕಿತ್ತಲ್ಲ ಮಾತ್ರ. ಹಾಂ ಚಪ್ಪಲ್ ಹಾಕಬಾರ್ದು, ಅದಕ್ಕೊಂದು ಕಟ್ಟ ಹಾಕುವ. ನಮ್ಮದೊಂದು ಬೋರಲ್ಲಿ ಒಂದು ಕಟ್ಟ ಹಾಕುವ. ಸಾಧಾರಣ ಒಂದು ಲೆವೆಲ್ ಮೇಲೆ ಬಂದೆವು, 10% ಮಾತ್ರ ಬಂದದ್ದು. ಇಲ್ಲಿ ಮಿಸ್ಟ್ ಕವರ್ ಆಗಿದೆ, ಫುಲ್ ಕಾಡಿನ ರಸ್ತೆ, ಫುಲ್ ಲೀಚಸ್ ಉಂಟು, ನಿಲ್ಲಿಸಲಿಕ್ಕೆ ಗೊತ್ತಿಲ್ಲ. ನಾನು ಸ್ವಲ್ಪ ಡೆಟಾಲನ್ನು ಕಾಲಿಗೆ ಹಾಕಿದ್ದೇನೆ, ನಮ್ಮ ಡೆಟಾಲ್. ಇಲ್ಲಿ ಫುಲ್ ಜಾರ್ತದೆ, ಅಂದರೆ ಫುಲ್ ಕೆಸರು. ಅದು ಜೀಪಿನವರು ಡ್ರಿಫ್ಟ್ ಮಾಡಿ ಹೀಗೆ ಆದದ್ದು ಇದು. ಇಲ್ಲದ್ರೆ ಬೈಕ್ ಹೋಗ್ಲಿಕ್ಕೆ ಒಂದು ಯೋಗ್ಯ ಇತ್ತು. ಇದು ಜೀಪಿನವರಂದರೆ ಸಿಕ್ಕಿ ಹಾಕಿಕೊಂಡ್ರೆ ಇನ್ನೊಂದು ಗಾಡಿ ತಂದು ಎಳಿತಾರೆ, ಡ್ರಿಫ್ಟ್ ಆಗ್ತದೆ, ಆಗ ರಸ್ತೆ ಹಾಳು ಆಗೋದು. ಅಲ್ಲಿ ಹೋಗಿ ನಿಲ್ಲುವ, ಯಾರು ಕಾಣುವುದಿಲ್ಲ, ನಾನೇ ಫಸ್ಟಲ್ಲಿ ಇದ್ದೇನೆ. ಇದೆಲ್ಲ ಡ್ರಿಫ್ಟ್ ಮಾಡಿದ ಜಾಗವೇ. ಈಗ ಹೇಗೆ ಹೋಗೋದು ಗೊತ್ತಾಗ್ತಿಲ್ಲ. ಇಲ್ಲಿ ಕಲ್ಲಲ್ಲಿ ಫುಲ್ಲ ಕಲ್ಲು ಹಾಕಿದ್ದಾರೆ. ಅಲ್ಲಿ ಹೋಗಿ ನಿಲ್ಲಿಸುವ. ಯಾರಿಗಾದರೂ ದೊಡ್ಡ ಆಫ್ ರೋಡ್ ಮಾಡಬೇಕಾದ್ರೆ ಬರ್ಬೋದು, ಆದರೆ ಸೇಫ್ಟಿಯಲ್ಲಿ ಬನ್ನಿ. ಇಲ್ಲಿ ನಿಲ್ಲಿಸಿ ಸ್ವಲ್ಪ ನೀರು ಕುಡಿದು ಅಲ್ಲಿ ಹೋಗಿ ನೋಡುವ. ಒಂದು ಯಾರ್ದ ಬಾಕಿ ಆಯಿತು, ಅದಕ್ಕೆ ಹೋದರು. ಅದು ಕೆಸರಿತ್ತಲ್ಲ, ಶ್ರವಣಿದ್ದು ಬಡ್ಡೆ ಟೈರ್ ಅಲ್ಲ, ಬಾಕಿ ಆಗ್ತದೆ ಅದು. ಹಾಂ ಚಪ್ಪಲ್ ಕಟ್ಟಾಯ್ತಾ? ಹೌದಾ? ಹಾಂ 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 go. డబ్బాలు ఇస్తాడు ఎడ్డ పోకుండా డబ్బాలు ఇస్తాడు ఎడ్డ పోకుండా సింగల్ అంటే జారుండవు.
ಎಂತಾಯಿತು ತಾರಿತಾ? ಹೋಗ್ಲಿ ಹೋಗ್ಲಿ ಹೋಗ್ಲಿ. ಅದಾಯ್ತಾ ಕನ್ಪೇಸ ಗೊತ್ತಿಜಿ ಹಾಂ ಅವಿಂಚ ಆನೆದ ಸಾಧ್ಯ ಅಂತ ಹಾಂ ಆನೆಗಳು ಇರ್ತದಂತೆ ಇಲ್ಲಿ. ನನಗೆ ಅಜಯ್ ಶೆಟ್ರು ತುಂಬ ಸರ್ತಿ ಹೇಳಿದ್ದ ಆನೆಗಳು ಇರ್ತದೆ ಮಾರ ಜಾಗ್ರತೆ ಅಂತೇಳಿ. ಸಣ್ಣ ಒಂದು ವಾಟರ್ ಫಾಲ್ಸು ಸೂಪರಾಗಿ ಕಾಣ್ತಾ ಉಂಟು. ಸಣ್ಣ ವಾಟರ್ ಫಾಲ್ಸು ಶೂಸ್ ಎಲ್ಲ ತೊಳೆದಾಗಾಯಿತು. ಆದರೆ ಶೂಸ್ ಒಳಗಡೆ ನೀರು ಹೋಗ್ತದೆ. ಇಲ್ಲಿ ಒಂದು ಜಸ್ಟ್ ಒಂದು ಮಳೆ ಬಂದು ಹೋದದಷ್ಟೇ. ಮಳೆ ಬಂದರೆ ರೋಡ್ ಇನ್ನೂ ಟಫ್ ಆಗ್ತದೆ, ಅಂದರೆ ಕೆಸರಲ್ಲಿ ಜಾರ್ತದೆ. ಇಂಥ ಮಣ್ಣು ಫುಲ್ ಜಾರ್ತದೆ, ಕಾಲೆರಡು ರೆಡಿ ಇರಬೇಕು. ಇಲ್ಲಿ ಒಂದು ಕಡೆ ನೀರು ತುಂಬಿದೆ. ಬೈ 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 ಒಂತಾಡಿ ಮಲ್ಪಾರ ಅಂಚ ರೀಲ್ಸ್ ಮಲ್ಪಾರ ಅದೇ ರೀಲ್ಸ್ ಮಲ್ಪಾರ ರೀಲ್ಸ್ ಆಯ್ತಾ ರೀಲ್ಸ್ ಅವು ನೀರು ರಟ್ಟವನು. ಇನ್ನೊಂದು ವಾಟರ್ ಕ್ರಾಸ್. ಎಷ್ಟು ತೊಳೆದ್ರೆ ಸಹ ಪುನಃ ಪುನಃ ಕೆಸರು ಇರ್ತದೆ. ಅರುಣ್ರೆ ಹೇಗೆ? ಹಾಂ ಸೂಪರ್ ಆಗ್ತದಲ್ಲ? ಹಾಂ ಒಳ್ಳೆ ಆಫ್ ರೋಡ್. ಗುಂಗೂರಿಗೆ ಹೇಳಿ ಒಂದು 5 kg ಚಿಕನ್ ಎಲ್ಲ ರೆಡಿ ಮಾಡಲಿ, ಬರೋ ಊಟಕ್ಕೆ ಹೋಗೋ ಸೀದಾ ಅಲ್ವಾ? ಸಾರಿ ತಿನ್ಬೇಕು ಈಗ ಹೋಗಿ. ಹಾಂ ಜೋರು ಹಸಿವೆ ಆಗ್ತದೆ. ಹೆಸರುಂಟು ಜೀಪಿನವ್ರು ಹೋಗಿ ಲಗಡೆಗೆ ಜೀಪಿನವ್ರು ಹೋಗಿ ಜೈ ಶ್ರೀರಾಮ್ ಸ್ವಾಮಿ ಕೊರಗಜ್ಜೆ. ಆಗೋದಿಲ್ಲ ನಿಲ್ಲಿ, ಆಗೋದಿಲ್ಲ. ವರುಣ ಅವರು ಹರಸಾಹಸ ಮಾಡ್ತಿದ್ದಾರೆ, ಆಗೋದಿಲ್ಲ. ಕೆಸರಲ್ಲಿ ಕೂತಿದ್ದೆ.
ಹೋಗಲಿಕ್ಕೆ ಆಗೋದಿಲ್ಲ, ಗಾಡಿ ಕೊಂಡೋಗದೆ ಬಿಡಿ, ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನನ್ನ ಶೂಸು ಫುಲ್ ಕೆಸರಾಗಿ ಜಾರ್ತಾ ಉಂಟು. ಹಾಂ, ಭಯಂಕರ ಎಕ್ಸ್ಟ್ರೀಮೇ ನೀವು ತಂದದಾಗ್ಬೋದು. ಹಬ್ಬ ಗಾಡಿದ ಅವಸ್ಥೆ ನೋಡಿ. ಸ್ಪ್ಲೆಂಡರ್, ಅದರದ್ದು 2 ಸ್ಪ್ಲೆಂಡರ್ ಉಂಟು. ಎಕ್ಸ್ಪಲ್ಸ್ ಕೆಸರು ನೋಡಿ ಗಾಡಿ. ಇಲ್ಲಿ ಕೂತ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಹೋಗುವಾಗ ಹೇಗಾದರೂ ಹೋಗ್ಬೋದು, ಹತ್ತಿಸೋದು ಕಷ್ಟ. ಇಳಿಸುವಾಗ ಹೇಗಾದರೂ ಇಳಿಸ್ಬೋದು. ಅವು ಭಯಂಕರ ಮಣ್ಣು. ಇಂದು ಜೀಪ್ ಪೋದಿಂಚ ಆಯ್ನ ಜೀಪ್ ತಾರ್ನಾಗ 2-3 ಜೀಪ್ ಒಯ್ಪೇರು ಡ್ರಿಫ್ಟ್ ಮಲ್ಪೇರು ಅಪ್ಪಗ ಗುಂಡಿ ಏನು ಇದು ಜೀಪ್ ಹೋಗಿ ಹಾಳೋದು. ಗಾಡಿ ತರುವ ಸ್ಟೈಲ್ ನೋಡಿ. ಅಲ್ಲಿ ಕೆಸರಲ್ಲಿ ಹೇಳುವುದೇ ಇಲ್ಲ, ಯಾವ ಗಾಡಿ ಬರಲಿಲ್ಲ ಅಲ್ಲಿ, ಎಲ್ಲ ಕೂತ್ಕೊಂಡಿದೆ. ಇದೊಂದು ಟಫೆಸ್ಟ್. ಮುಂದೆ ಗೊತ್ತಿಲ್ಲ ಹೇಗೆ ಉಂಟು ಅಂತೇಳಿ. ಇಲ್ಲಿ ಬರಲಿಕ್ಕೆ ತುಂಬ ಕಷ್ಟ ಉಂಟು. ಶ್ರವಣವರ ಬ್ರೇಕ್ ಪ್ಯಾಡ್ ಎಂಡ್ ಆಗಿದಂತೆ, ಮೊನ್ನೆ ಹೊಸ್ತು ಹಾಕಿದಂತೆ. ಆಫ್ ರೋಡೆಲ್ಲ ಮಾಡಿದರೆ ಬ್ರೇಕ್ ತುಂಬ ಹಿಡಿದ್ರೆ ಎಂಡ್ ಆಗ್ತದೆ. ಅವ್ರದ್ದು ಭಾರಿ ಕಷ್ಟ ಬರಲಿಕ್ಕೆ. ಬರಲಿ ಕಮಾನ್ ಗೋ ಬುಡರ್ಚಿ ಪೋಡು ಗಾಡಿ ತುಂಬ ಕಷ್ಟ ಆಯಿತು. ಕೊನೆಗೂ ಎಲ್ಲ ಗಾಡಿ ಬಂತು. ಇನ್ನು ಒಂದು ಉಂಟಾ ಪುರುಷೋತ್ತಮರಿದ್ದು? ಒಂದು ಬೈಕ್ ಉಂಟಾ? ಹಾಂ, ಅದೊಂದು ಬರಬೇಕೀಗ. ಹಾಂ, ಬರಡು ಪುರುಷೋತ್ತಮರೇ ಕಮಾನ್. ಈ ಸೈಡಿಂದಲೇ ಬರಬೇಕು, ನಾವು ಆ ಸೈಡ್ ಬಂದು ಸಿಕ್ಕಿ ಹಾಕಿಕೊಂಡದ್ದು. ಇನ್ನೊಂದು ದೊಡ್ಡ ಅಪ್ಪು ಉಂಟಂತೆ, ಶ್ರವಣ ಹೇಳ್ತಿದ್ದ, ಕಂಡಮ ಆಗಿದೆ ಅಂತೇಳಿ. ಅದೊಂದು ಪಾಸ್ ಆದರೆ ಮತ್ತೆ ಯಾವುದು ಇರಲಿಕ್ಕಿಲ್ಲ ಅಂಥೇಳಿ ಗ್ರಹಿಸೋದು, ಮತ್ತು ಹೋದ ನಂತರವೇ ಗೊತ್ತಾಗೋದು ಅಂತೇಳಿದರೆ. ಕೆಲವು ಜೀಪು ಬಂದು ಒಳ್ಳೆ ಇದ್ದದ್ದು ಸಹ ನೆಕ್ಸ್ಟ್ ಟೈಮ್ ಬರುವಾಗ ಲಗಡಿಯಾಗಿರ್ತದೆ. ಅಯ್ಯೋ ಇಂಥದ್ರಲ್ಲೇ ಕೂತ್ಕೊಳ್ಳೋದು. ಅಯ್ಯೋ ಫುಲ್ಲು ಮೋಡ ಕವಿದ ವಾತಾವರಣ. ಯಾವುದೇ ಕ್ಷಣದಲ್ಲಿ ಧಾರಾಕಾರ ಮಳೆ ಸುರಿಯುವ ಚಾನ್ಸಸ್ ಉಂಟು. ಈ ರೋಡಿಗೆ ಶೈನಿ ಬರಬೇಕಿತ್ತು, ಗಮ್ಮತ್ತಿರ್ತಿತ್ತು. ನಾನು ಹಿಂದೆ ಹೋಗ್ತೇನೆ, ನೀವು ಹೋಗಿ ಬಂದು ಹೇಳ್ತಿದ್ಲ ಅಂತ ಅಥವಾ ಬರ್ತಿದ್ಲ ಅಂತ ಗೊತ್ತಿಲ್ಲ ಎಂತ ಅಂತೇಳಿ ಕಮೆಂಟ್ ಮಾಡಿ. ನೀವು ಶೈನಿ ಬರ್ತಿದ್ರೆ ಹೇಗಾಗ್ತಿತ್ತು ಅಂತೇಳಿ. ಮಳೆ ಎಲ್ಲ ಬಿಟ್ಟ ನಂತರ ಬೇಸಿಗೆಯಲ್ಲಿ ಅವಳು ನಮ್ಮೆ ಕರ್ಕೊಂಡು ಬರಬೇಕು. ಅವಳಿಗೆ ಸಹ ಒಮ್ಮೆ ಈ ರೋಡಿದ್ದು ಎಕ್ಸ್ಪೀರಿಯನ್ಸ್ ಮಾಡಿಸಬೇಕು. ಅದಕ್ಕೆ ನಾನು ಅವಳನ್ನು ಸಣ್ಣ ಆಫ್ ರೋಡಿಗೆಲ್ಲ ಕರ್ಕೊಂಡು ಹೋಗೋದು ಫಸ್ಟಿಗೆ.
ಅದು ಸಣ್ಣ ಸಣ್ಣ ಆಫ್ ರೋಡ್ ಸ್ಕಿಲ್ ಕಲಿತ್ರೆ ಇಲ್ಲಿ ಆರಾಮದಲ್ಲಿ ಬರ್ಬೋದು. ಲೇಡಿ ರೈಡರ್ ಇಲ್ಲಿ ಬಹುಶಃ ಬಂದಿರಲಿಕ್ಕಿಲ್ಲ ಮತ್ತು ಗೊತ್ತಿಲ್ಲ, ನನ್ನ ಪ್ರಕಾರ ಬಂದಿರಲಿಕ್ಕಿಲ್ಲ. ಬಂದಿದ್ದರೆ ಕಮೆಂಟ್ ಮಾಡಿ ಗೊತ್ತಿದ್ರೆ.